ಎಲ್ಲರಿಗೂ ನಮಸ್ಕಾರ. ವಾಪಸ್ ಬರಲಿಲ್ವಲ್ಲ? ಎಲ್ರಿಗೂ ನಮಸ್ಕಾರ. 80%. ಎಲ್ರಿಗೂ ನಮಸ್ಕಾರ. 120%. ನಿಜವಾಗ್ಲೂ ಈಗ ನಾವು ಭಾರತೀಯರಾದ್ವಿ. ಏಕೆಂದರೆ ಭಾರತದ ಕೃಷಿಯನ್ನು ಮಳೆಯೊಡನೆ ನಡೆಸುವ ಯುದ್ಧ ಅಂತ ಹೇಳ್ತಾರೆ. ಇಲ್ಲ ಅತಿವೃಷ್ಟಿಯಾಗತ್ತೆ, ಇಲ್ಲ ಅನಾವೃಷ್ಟಿಯಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಹಾಗೆ ಅವಶ್ಯಕತೆ ಇದ್ದಷ್ಟು ಸಿಗೋದಿಲ್ಲ, ಕೆಲವೊಮ್ಮೆ ಅವಶ್ಯಕತೆಗೂ ಮೀರಿದಷ್ಟು ಸಿಕ್ಕಿಬಿಡತ್ತೆ. ಇಂತಹ ಒಂದು ಸಂಭ್ರಮದಲ್ಲಿ ಸ್ನೇಹಜೀವಿ ಬಳಗದ 7 ವರ್ಷಗಳ ಸಾಮಾಜಿಕ ಋಣ ತೀರಿಸುವ ಕೆಲಸದಲ್ಲಿ ನನ್ನನ್ನು ಭಾಗಿಯಾಗಿಸುವುದರ ಮೂಲಕ ನನ್ನ ಮೆಚ್ಚಿನ ಮಿತ್ರರಾದಂಥ ಭೀಮರಾಜು ಮತ್ತು ಗೆಳೆಯರ ಬಳಗಕ್ಕೆ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಸಾಲಿನ ಈ ಒಂದು ರಂಗು ರಂಗಿನ ಸಮಾರಂಭಗಳು ನಡೆಯುವಂತಹ ಸ್ಥಳಗಳಲ್ಲಿ ಗಂಭೀರ ಸಂಸ್ಕೃತಿ ಸಂಸ್ಕಾರ ಬೀರುವ ಸಮಾರಂಭಗಳನ್ನು ಮಾಡಬಹುದು ಅನ್ನೋದನ್ನು ಸಮಾಜಕ್ಕೆ ತಲುಪಿಸ್ತಾ ಇದ್ದೀರಿ. ಇದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಉದ್ಘಾಟಿಸಿ, ಬಹುಶಃ ಒಂದು ಸಾಮಾಜಿಕ ಪ್ರಜ್ಞೆಯ ಜನ ಏನೆಲ್ಲ ಮಾಡಬಹುದು ಅನ್ನೋದನ್ನು ಮುಕ್ತ ಕಂಠದಿಂದ ಹೊಗಳಿದಂತಹ ಉದ್ಘಾಟಕರಾದಂಥ ಸನ್ಮಾನ್ಯ ಸತೀಶ್ ಸರ್ ಅವರೇ, ಈ ಒಂದು ಸ್ನೇಹಜೀವಿ ಬಳಗದ ಅಧ್ಯಕ್ಷರಾದಂಥ ಡಾಕ್ಟರ್ ಭೀಮರಾಜ್ ಹಿರೇಗೌಡರವರೇ, ಕಾರ್ಯದರ್ಶಿಗಳಾದ ಭೀಮರಾಜುರವರೇ, ಉಪಾಧ್ಯಕ್ಷರಾದ ಪ್ರಸನ್ನರವರೇ, ಖಜಾಂಚಿಗಳಾದ ಬಸವರಾಜು ಅವರಿಗೆ, ಎಲ್ಲ ಸಹೃದಯ ಮಿತ್ರರೇ, ಹೆಚ್ಚಾಗಿ ನನ್ನ ಸಹೋದ್ಯೋಗಿಗಳಾದಂಥ ಸನ್ಮಾನ್ಯ ಶ್ರೀ HR ಶಂಕರಮೂರ್ತಿಯವರೇ, ಸನ್ಮಾನ್ಯ ಶ್ರೀ ಅಪ್ಪಾ ಸಾಹೇಬ್ ದೇಸಾಯಿರವರೇ, ಹಾಗೂ ಎಲ್ಲ ಸನ್ಮಿತ್ರರೇ, ನಾನು ಕೇಳಿದೆ ಇವ್ರು ಕರೆ ಮಾಡಿದಾಗ ಯಾಕೆ. ಯಾಕೆಂದರೆ ನನಗೆ ಹಿರಿಯ ವಿದ್ಯಾರ್ಥಿಗಳ ನೆನಪು. ನಾನು ಶಾಲೆಯಲ್ಲಿ ಕೆಲಸ ಮಾಡುವಾಗ 278 ಜನ 350 ಜನ ಓದ್ತಾಯಿದ್ರು ನಿಟ್ಟೂರಿನಲ್ಲಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಇನಿಷಿಯಲ್ ಸಹಿತ ನಾನು ನೆನಪಿಡ್ತಿದ್ದೆ, ರಿಜಿಸ್ಟರ್ ನಂಬರ್ ಸಹಿತ ನೆನಪಿಡ್ತಿದ್ದೆ. ಯಾವ ಪೇಪರ್ ತೆಗೆದು ರಿಜಿಸ್ಟರ್ ನಂಬರ್ ನೋಡಿದ್ರೆ ಇಂಥ ವಿದ್ಯಾರ್ಥಿ ಹೀಗಂತ ಹೇಳ್ತಾ ಇದ್ದೆ. ಎಲ್ಲರೂ ಅದನ್ನು ಆಶ್ಚರ್ಯಪಡೋರು, ಹೆಂಗೆ ನೆನಪಿಡ್ತೀಯ ಅಂತ ಹೇಳಿ. ಆಯಾ ಕಾಲದಲ್ಲಿ ಅದಕ್ಕೆ ಮಗ್ನನಾಗಿರ್ತಕ್ಕಂಥದ್ದು ನನ್ನ ಆ ಹೊತ್ತಿನ. ಈಗ ಅದೆಲ್ಲ ನೆನಪಿಲ್ಲ ನನಗೆ, ಯಾರೂ ನೆನಪಿಲ್ಲ ನನಗೆ, ಹೇಗೆ ಅಂತ. ಸರ್ ಬನ್ನಿ ಸರ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದ್ರು. ಆಮೇಲೆ ಈ ಥರದ ಅನೇಕ ಹಿರಿಯ ವಿದ್ಯಾರ್ಥಿಗಳಲ್ಲಿ ನಾನು ಭಾಗವಹಿಸ್ತಾನೆ ಇರ್ತೀನಿ. ಕಾವ್ಯ ವಾಚನ ಮಾಡುವಾಗ ವ್ಯಾಸಭಾರತದಲ್ಲಿ ಒಂದು ಮಾತು ಹೇಳ್ತಾನೆ, ಕಣ್ಣರಿಯದಿದ್ದರೂ ಕರುಳರಿಯದೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ನಾನು ನಿಟ್ಟೂರಿನಲ್ಲಿ ಗಣಿತವನ್ನು ಮಾಡ್ತಾಯಿದ್ರೂ ಕೂಡ ಹಲವಾರು ಸಂದರ್ಭಗಳಲ್ಲಿ ಕನ್ನಡದ ಇಂತಹ ಪದ್ಯಗಳನ್ನು ತೆಗೆದುಕೊಂಡು ನಾನು ಭಾವುಕನಾಗಿ ಪಾಠ ಮಾಡ್ತಾಯಿದ್ದೆ. ಇದೇ ಸಂದರ್ಭದಲ್ಲಿ ಇದೇ ಪಾಠವನ್ನು ನಾನು ಮಾಡ್ತಾ ಇರಬೇಕಾದ್ರೆ ಕರ್ಣನನ್ನು ಕೊಲ್ಲುವ ಅಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಈ ಭಾವನೆ ಆಗುತ್ತೆ. ಕಣ್ಣು ಅರಿಯದಿದ್ದರೂ ಕರುಳರಿಯದೆ ಅನ್ನೋ ಒಂದು ಮಾತನ್ನು ಕುಮಾರವ್ಯಾಸ ಅಲ್ಲಿ ಪ್ರಸ್ತಾಪ ಮಾಡ್ತಾನೆ. ಅದೇ ಚಂದ್ರವತಿಯ ಪ್ರಲಾಪದಲ್ಲೂ ಕೂಡ ಹಾಗೆ. ಈ ಎರಡೂ ಸಂದರ್ಭಗಳಲ್ಲಿ ನಾನು ಪಾಠ ಮಾಡ್ತಾಯಿದ್ದ 10 ನಿಮಿಷಕ್ಕೆ ನನಗೊಂದು ಸಾವಿನ ಸುದ್ದಿ ತಲುಪ್ತಾ ಇತ್ತು. ಕಾಕತಾಳಿಯೋ ಏನೋ ನನಗೆ ಗೊತ್ತಿಲ್ಲ. ನಾನು ಸ್ಟಾಫ್ ರೂಮ್ಗೆ ಹೋಗಿ ತುಂಬ ಹೊತ್ತು ನಂತರ ಹೋಗ್ತಾಯಿದ್ದೆ. ಮನುಷ್ಯನ ಭಾವನೆಯೇ ಹಾಗೆ. ಸ್ನೇಹಜೀವಿ ಬಳಗ ಅಂತಹ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಆ ಭಾವುಕತನವನ್ನು ಸಮಾಜಮುಖಿಯಾಗಿ ತಿರುಗಿಸ್ಕೊಂಡಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ನಾನು ಬಂದಾಗಲಿಂದ ಗಮನಿಸ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಬಲಿತವರಾಗಿದ್ದೇವೆ, ನೆರೆತವರಾಗಿದ್ದೇವೆ, ಕಲಿತವರಾಗಿದ್ದೇವೆ. ಆದರೆ ಎಲ್ಲರೂ ಒಂದು ಶಿಸ್ತಿಗೆ ಒಳಪಟ್ಟು ಭೀಮರಾಜರವರ ಸಂಕೇತಗಳನ್ನು ಅರ್ಥ ಮಾಡ್ಕೊಂಡು ಮಾಡ್ತಾಯಿದ್ದೇವೆ. ದಿನನಿತ್ಯದ ಜಂಜಾಟದಲ್ಲಿ ಫ್ಯಾಕ್ಟ್ರಿ ಕೆಲಸಗಳಲ್ಲಿ, ಸಂಸ್ಥೆ ಕೆಲಸಗಳಲ್ಲಿ ನಿರತರಾಗಿರೋ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಯಾರ ಜೊತೆ ಹೇಗೆ ವರ್ತಿಸಬೇಕು ಅಂತ ಗೊತ್ತಿರೋದಿಲ್ಲ. ಕೃಷ್ಣೇಗೌಡರು ಅದನ್ನೇ ಹೇಳ್ತಾರೆ, ಎಷ್ಟು ಓದಿದರೆ ಏನು, ಮಗು ಸಮಾಧಾನ ಮಾಡೋಕ್ಕೆ ಬರುತ್ತಾ ನಿನಗೆ? ನೋಡಿರ್ಬೋದು ಅವರ ವಿಡಿಯೋಗಳನ್ನು. ಯಾಕಪ್ಪ ಅಳ್ತಾ ಇದೆಯೇ, ಯಾಕೆ ಅಳ್ತಾ ಇದೆಯೇ, ನಾನು ಕಣೋ ತಾತ ಅಂತ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗು ಎಲ್ಲಿ ಸಹಿಸ್ಕೊಳ್ಳುತ್ತೆ, ಮತ್ತಷ್ಟು ಅಳೋದನ್ನು ಜಾಸ್ತಿ ಮಾಡುತ್ತೆ. ಕೆಲವೊಮ್ಮೆ ನಾವು ಮಾಡೋದು ಹಿಂಸೆಯೇ ಆಗಿಬಿಡುತ್ತೆ. ಆ ಥರದ ನಾವೆಲ್ಲರೂ, ಸತೀಶ್ ಸರ್ ಹೇಳಿದ್ರು, ಬಹಳ ಮಧ್ಯ ವಯಸ್ಸನ್ನು ದಾಟಿಬಿಟ್ಟಿದ್ದೇವೆ, ನಮಗಿದು ಕಷ್ಟ. ನೋಡಿ ಪ್ರಾರ್ಥನೆ ಮಾಡಿದ್ರು ಸ್ನೇಹಿತರು,
ಅದ್ಭುತವಾಗಿ ಮಾಡಿದ್ರು. ಶಾಲೆಗಳಲ್ಲಿ ನಾವು ಚಿಕ್ಕ ಮಕ್ಕಳನ್ನ ನಿಲ್ಲಿಸಿದಾಗ ಅದೇ ಒಂದು. ಈಗ ಬಹಳ ಚೆನ್ನಾಗಿ ತುಂಬ ಸಂತೋಷ ಆಯಿತು ನನಗೆ. ನಿಮ್ಮಲ್ಲೇ ಒಬ್ಬರು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮಲ್ಲೇ ಒಬ್ಬರು ಸ್ವಾಗತವನ್ನು ಮಾಡ್ತಕ್ಕಂಥದ್ದು, ಇದು ಸಂಸ್ಕೃತಿಯನ್ನು ಮುಂದುವರಿಸುವಂಥ ಕೆಲಸ. ಸ್ನೇಹಜೀವಿ ಬಳಗ ಅಂದರೆ ಹಣ ಇದೆ, ಅದು ಸಾಮಾಜಿಕ ಋಣಕ್ಕೆ ಯಾರ್ದೋ ಮೂಲಕ ಸಲ್ಲಿಸಿಬಿಟ್ರೆ ಅಂತಲ್ಲ, ತಾನು ತೊಡಗಿಕೊಳ್ಳೋದು ಬಹಳ ಕೆಲಸ. ಇವತ್ತೇನಾದ್ರು ನೀವು ಅಂತಹ ಒಂದು ಸನ್ಮಾನಗಳನ್ನು ನೀವು ಮಾಡಿದರೆ ಆ ತೊಡಗಿಸುವಳ್ಳಿ ವೇಳೆಗೆ ನಾವು ಇದ್ದೇವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಿದ್ದವನಹಳ್ಳಿ ಕೃಷ್ಣಶರ್ಮರವ್ರ ಮಾತಿದೆ, ಸಾಧಿಸುವ ಹಠವೊಂದು, ಮಣಿಯದಿಹ ಮನವೊಂದು, ನಿಜದ ನಿಶ್ಚಲತೆಗೆ ನಡೆವ ನೇರ ನಡೆಯೊಂದು, ಸತ್ಯಕ್ಕೆ ಪ್ರೇಮಕ್ಕೆ ಚಿರ ತೆರವ ಎದೆಯೊಂದು. ಇಷ್ಟು ಇರಬೇಕಂತೆ ಒಬ್ಬ ಮನುಷ್ಯನಿಗೆ. ಮಣಿಯದಿಹ ಮನ. ಬಹುಶಃ ಭೀಮರಾಜ್ ಅವರು ನೋಡಿದ್ರೆ ಈ ಎಲ್ಲ ಗುಣವಾಚಕಗಳು ನಿಮಗೆ ಚೆನ್ನಾಗಿ ತಲುಪುತ್ತೆ. ಅವರು ಆರಂಭದ ಉಪನ್ಯಾಸಕರ ಸಂದರ್ಭದಲ್ಲಿ ನಾನು ಅವರು ಒಂದೇ ಸಮಾರಂಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ವಿ. ಯಾವುದಕ್ಕೂ ಮಣಿಯೋದಿಲ್ಲ ಅವರು, ಕೇವಲ ಒಳ್ಳೆಯ ಗುಣಗಳಿಗೆ ಒಳ್ಳೆಯ ನಡತೆಗಳಿಗೆ ಬಿಟ್ಟು. ಸಾಧಿಸುವ ಹಠವೊಂದು. ಬರ್ತಿದ್ದಾಗೆ ಸತೀಶ್ ಅವರು ಹೇಳಿದ್ರು, ನಾವೆಲ್ಲ ಹಿಂದಿನ ಸಾಲಿನ ಹುಡುಗರು ಸಾರ್ ಅಂತ ಹೇಳಿ. ಕಲಾಂ ಒಂದು ಮಾತು ಹೇಳ್ತಾರೆ, nowadays the best students are sitting in the first bench ಅಂತ, but the real students are in the last bench. The real students are in the last bench. Sometimes outside also ಅಂತ ಹೇಳ್ತಾರೆ. ಕೆಲವೊಮ್ಮೆ ಕಡೆ ಬೆಂಚಲ್ಲ, ಶಾಲೆಯಿಂದ ಹೊರಗಡೆ ಕೂಡ ಇರ್ತಾರೆ ನಿಜವಾದ ವಿದ್ಯಾರ್ಥಿ. ದೇಶವನ್ನು ಗಟ್ಟಿಗೊಳಿಸುವಂತಹ ವಿದ್ಯಾರ್ಥಿಗಳು ಮುಂದಿನ ಸಾಲಿನಲ್ಲಿ ಇರೋದಿಲ್ಲ, ಹಿಂದಿನ ಸಾಲಿನವರೇ. ನರಸಿಂಹಸ್ವಾಮಿಯವರಂತೂ ದೊಡ್ಡ ಪದ್ಯವನ್ನು ಬರೆದಿದ್ದಾರೆ, ಹಿಂದಿನ ಸಾಲಿನ ಹುಡುಗರು ನಾವು, ನಮಗೇನೇನು ಭಯವಿಲ್ಲ ಅಂತ ಹೇಳಿ ತುಂಬ ಸೊಗಸಾದ ಪದ್ಯವನ್ನೇ ಬರೆದಿದ್ದಾರೆ. ಅದರಿಂದ 3 Idiots ಅನ್ನೋ ಒಂದು ಚಲನಚಿತ್ರ ನೀವು ನೋಡಿದ್ದೀರಿ. ಮುಂದಿನ ಬೆಂಚಲ್ಲಿ ಕುಳಿತುಕೊಂಡು ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು 100ಕ್ಕೆ 100 ಅಂಕ ಪಡೆದವರು ತಮ್ಮ ಗುರುವಿನ ಪ್ರಿನ್ಸಿಪಾಲರ ಹೆಂಡತಿಯ ಪ್ರಸವ ಆಗುವಾಗ, ಡೆಲಿವರಿ ಆಗುವಾಗ ಕಕ್ಕಾಬಿಕ್ಕಿ ಆಗ್ತಾರೆ. ಆಗ 3 Idiots ಹಿಂದಿನ ಸಾಲಿನ ಹುಡುಗರೇ ಟೆಲಿಪತಿ ಮೂಲಕ, ಟೆಲಿಕಾನ್ಫರೆನ್ಸ್ ಮೂಲಕ ಸುಲಭವಾಗಿ ಪ್ರಸವವನ್ನು ಮಾಡೋದನ್ನು ಚಲನಚಿತ್ರದಲ್ಲಿ ತೋರಿಸಿದ್ದಾರೆ. ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟವರು ಹಿಂದಿನ ಸಾಲಿನ ಹುಡುಗರು. ಹಾಗಾಗಿ ಇವತ್ತು ನಾವೆಲ್ಲ ನೊಂದ ಜೀವಿಗಳು. ಅವತ್ತು ಶಾಲೆಗೆ ನಾವು ಸರಿಯಾಗಿ ಬರ್ತಾ ಇರಲಿಲ್ಲ ಅಂದರೆ ನಮ್ಮ ಬದುಕು ದುಸ್ತರವಾದ ಬದುಕಿತ್ತು. ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂತೆ ನಿಟ್ಟೂರಿನಲ್ಲಿ ಬಹುತೇಕ ಮಕ್ಕಳು ಆಹಾರ ತರ್ತಿರಲಿಲ್ಲ ಮಧ್ಯಾಹ್ನಕ್ಕೆ. ನಾನು ತರಗತಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತಂಥ ಸಂದರ್ಭದಲ್ಲಿ 4ನೇ ಪೀರಿಯಡ್ ನಾನು ಹಾಕ್ಕೊಳ್ತಾ ಇದ್ದೆ, ಅಥವಾ ಹಾಕ್ಕೊಂಡಿಲ್ಲ ಅಂದರೂ ಹೋಗಿ ನಿಂತ್ಕೊಳ್ತಾ ಇದ್ದೆ. ನನ್ನ ತರಗತಿಯ ವಿದ್ಯಾರ್ಥಿಗಳು, ನಾನು 9th ಜಾಸ್ತಿ ತಗೊಳ್ತಾ ಇದ್ದೆ, 9ನೇ ಕ್ಲಾಸ್ ಟೀಚರಾಗಿ ತೆಗೆದುಕೊಳ್ತಾ ಇದ್ದೆ, ಅದು B ಸೆಕ್ಷನ್ನೇ ತೆಗೆದುಕೊಳ್ತಾ ಇದ್ದೆ. ನನಗೆ ಬಾಕ್ಸ್ ತೋರಿಸ್ಬಿಟ್ಟು ಅವರು ಆಚೆಗೆ ಹೋಗಬೇಕಾಯಿತು, ಊಟ ತಂದಿದ್ದೀನಿ ಅಂತ ಹೇಳಿ. ಎಷ್ಟೋ ಮಕ್ಕಳು ಒಬ್ಬ ತೋರಿಸೋದನ್ನು ಕಿಟಕಿಲಿ ಈಸ್ಕೊಂಡು ಮತ್ತೆ ತೋರಿಸ್ಬಿಟ್ಟು ಹೋಗೋರು. ಕೇಳಿದಾಗ, ಸರ್ ನಮ್ಮ ಮನೇಲಿ ಅಡುಗೆ ಮಾಡೋರಿಲ್ಲ ಸರ್. ಎಷ್ಟು ಕಣ್ಣಲ್ಲಿ ನೀರು ಬರೋದು ಅಂತಂದರೆ, ಇವತ್ತು ಬಿಸಿ ಊಟದ ಬಂದಿದೆ, ಆವತ್ತು ಆ ದಿನಗಳಲ್ಲಿ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಎಷ್ಟೋ ಸಂದರ್ಭಗಳಲ್ಲಿ ಮನೆಗೆ ಹೋದಂಥವರು ಬೀದಿ ಬಾಗಿಲಲ್ಲಿ ನಿಂತಿರೋರು ಬಾಗಿಲ ಹತ್ರ. ಆ ಬೀದಿಲಿ ಯಾರಾದರೂ ಬಂದರೆ, ಅಣ್ಣ ಬಾಯ್ಲಿ ಕೀ ತಗೊಡೋನವರು. ಮನೆಗೆ ಬೀಗ ಹಾಕಿ ಬೀಗದ ಕೀಯನ್ನು ಆ ಬಾಗಿಲುಂದಿಯ ಮೇಲೆ ಇಡ್ತಾಯಿದ್ರು. ತಂದೆ ತಾಯಿ ಇಟ್ಬಿಟ್ಟು ಹೊಟ್ಟೋಗಿರೋರು. ಇವಕ್ಕೆ ಎಡ್ಸೋಲ್ಲ, ಯಾರು ಬಂದು ತಗೊಡ್ಬೇಕು. ಸೊ ತಗೊಟ್ಟು ಹೋಗಿ ತಿನ್ಕೊಂಬಿಡೋರು, ಪುನಃ ಬಂದು ನಿಂತ್ಕೋಬೇಕು. ಇನ್ಯಾರು ಬಂದರೆ ಅಲ್ಲೇ ಇಡಬೇಕಾರೆ ಲೇಟಾಗಿಬಿಡೋದು. 5ನೇ ಪೀರಿಯಡ್ಗೆ ನಾನು ಇನ್ನೊಂದು ಕ್ಲಾಸಲ್ಲಿ ಇರ್ತಿದ್ದೆ. ನಾನು ಮೊದಲು ಪನಿಷ್ಮೆಂಟ್ ಕೊಟ್ಬಿಡ್ತಿದ್ದೆ, ಆಮೇಲೆ ಕಾರಣ ಕೇಳ್ತಿದ್ದೆ. ಆಮೇಲೆ ಸ್ವಲ್ಪ ಹಳಬನಾದಾಗ ಕಾರಣ ಕೇಳ್ತಾ ಹೋದಾಗ ಹೊಡೆಯೋದಕ್ಕೆ ಮನಸ್ಸು ಬರ್ತಿರಲಿಲ್ಲ. ಆದರೆ ನನಗಿಂತ ಹೊಡೆಯೋರು, ಭಾಳ ಶಿಕ್ಷಣ ಮಾಡಿದವರು ಇಲ್ಲೊಬ್ಬರು ಬಂದಿದ್ದಾರೆ ಈಗ ಮುಖ್ಯ ಅತಿಥಿಗಳಾಗಿ, ಅವ್ರು ಮಾತನಾಡ್ತಾರೆ. ನಾವು ಹೊಡೆಯೋ ಶಿಕ್ಷಣವನ್ನು ನಮ್ಮ ಶಂಕರಮೂರ್ತಿ ಒಪ್ತಿರಲಿಲ್ಲ. ಯಾಕೋ ಹಂಗೆ ಹೊಡಿತೀಯ ಅಂತ ಹೇಳಿ. ಅವರು ಸಮಾಜದವರು, ನಾವು ಗಣಿತದವರು. ಕಬ್ಬಿಣದ ಕಡಲೆಯನ್ನು ಸ್ವಲ್ಪ ಹುರಿದ್ರೇ ಮೆತ್ತಗಾಗೋದು, ಇಲ್ಲಾಂದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಶಂಕರಮೂರ್ತಿ ಭಾಳ ಸಂಸಾರ ದುಸ್ತರದಲ್ಲಿ ಬೆಳೆದು ಬಂದವರು, ಅಂತಿಮದಲ್ಲಿ ತುಂಬ ಸುಖವಾದವರು. ಸೈಕಲ್ನಲ್ಲಿ ಬರ್ತಿದ್ರು, ಹಾಗಾಗಿ ತಡವಾಗಿ ಬರೋರು.
ಅದನ್ನು ಇವತ್ತು ಪುರಾವೆ ಮಾಡಿಬಿಟ್ರು 11 ಗಂಟೆಗೆ. ಆದರೆ ಬಂದ ಮೇಲೆ ಚೆನ್ನಾಗಿ ಕರ್ತವ್ಯವನ್ನು ಮಾಡ್ತಾಯಿದ್ರು. ಸಹೃದಯರೇ, ಆ ಆರಂಭದ ದಿನಗಳಲ್ಲಿ ಮಗುವಿನ ಕಷ್ಟಗಳನ್ನು ನಾನು ಕೇಳ್ತಾ ಹೋದಾಗ ನನ್ನ ಶಿಕ್ಷೆ ಏನೇನೂ ಅಲ್ಲ ಅನ್ನಿಸ್ಬಿಡ್ತು. ಆ ಮಕ್ಕಳ ಮುಂದೆ ಏನನ್ನೂ ಹೇಳ್ದೇ ಕೈ ಹೊಡ್ತಾ ಇದ್ರಲ್ಲ, ಆ ಹಿಂದಿನ ಕಷ್ಟ ತಿಳ್ಕೊಂಬಿಟ್ಟಾಗ ನಾನು ಸರಿಪಡಿಸ್ಬೇಕಾದ್ದು ಮಕ್ಕಳನ್ನೆಲ್ಲ, ಸಮಾಜವನ್ನು ಅಂತ ಹೇಳಿ ಆ ದಿವಸದಿಂದ ನಾವು ಒಂದು ಬೇರೆ ರೀತಿಯ ಒಂದು ಪಯಣವನ್ನೇ ಆರಂಭಿಸಿದ್ವಿ. ಹಲವಾರು ಹಣವಂತರನ್ನು ಪರಿಚಯ ಮಾಡಿಕೊಂಡ್ವಿ. ಹಲವಾರು ಮೊತ್ತದ ಹಣವನ್ನು ಮಾಡಿ ಚೆನ್ನೇಗೌಡ ಅಂತ ಹೇಳಿ ಲಿಂಗಪಟ್ಟಣದ ಒಬ್ಬ ಹುಡುಗನಿಗೆ ಬ್ಯಾಂಕ್ ಎಂಪ್ಲಾಯಿಯವರಿಂದ ಸಹಾಯವನ್ನು ಕೊಡಿಸಿದ್ವಿ. ನೆನಪಿದೆ ಅಂತ ಕಾಣುತ್ತೆ ಯಾರಿಗಾರು ಆ ಬ್ಯಾಚ್ನಲ್ಲಿದ್ದರೆ. ಇನ್ನೊಂದಿಬ್ಬರು ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡಿಸಿದ್ವಿ. ಕೆಂಪಣ್ಣ ಅನ್ನೋ ವಿದ್ಯಾರ್ಥಿಗೆ ಧನ ಸಹಾಯ ಫೀಸ್ 1-2 ವರ್ಷದನ್ನು ನಾನು ಹೇಳ್ತಾ ಇರೋದು 86-87ರಲ್ಲಿ. ಸೊ ಹೀಗೆ ನಮ್ಮ ಕಾರ್ಯದಲ್ಲೇ ನಾವು ಆ ಸಾಮಾಜಿಕ ರೋಗವನ್ನು, ಪಿಡುಗನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಆಮೇಲೆ ಅನೇಕ ನೆಪಗಳನ್ನು ಇಟ್ಕೊಂಡು ಅಡುಗೆ ಮಾಡಿಸೋದನ್ನು ಕಲ್ತ್ವಿ. ವಾರಕ್ಕೆ 15 ದಿವಸಕ್ಕೆ 1 ತಿಂಗಳಿಗೆ ಏನಾದರೂ ಒಂದು ನೆಪ ಮಾಡಿಕೊಂಡು ಶಾಲೆಯಲ್ಲಿ ಅಡುಗೆ ತಯಾರಿಸಿದಾಗ ಮಧ್ಯಾಹ್ನದ ಹೊತ್ತು ಖುಷಿಯಾಗಿ ಏನು ಪಾಯಸವನ್ನು ತಟ್ಟೆಗೆ ಹಾಕ್ಕೊಂಡು ಮಕ್ಕಳು ತಿಂತಾಯಿದ್ರು ಅಂದರೆ ನಮ್ಮಲ್ಲಿ ಬೈರೇಗೌಡ ಅಂತ ಇದ್ದರು. ಅವರು ಮನೆಯಿಂದ ಹುಣಸೆ ಹಣ್ಣು ಬೆಲ್ಲವನ್ನು ತರಿಸ್ಬಿಡೋರು, ಎಲ್ರಿಗೂ ಮಾಡಿಸೋರು. ಬೆಳಕಿಗೆ ಬರ್ತಿರಲಿಲ್ಲ, ಮರೆಯಲ್ಲಿ ನಿಂತಿರೋರು, ಆನಂದ ಪಡೋರು. ಕೈಲಿ ಕೋಲ್ ಮಾತ್ರ ಇರ್ತಿತ್ತು. ನೋಡಿ ಮಕ್ಕಳು ಪಾಯಸನ ಎಷ್ಟು ದಿವಸಕ್ಕೊಮ್ಮೆ ತಿಂದಾರೋ ಏನೋ, ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೋ ಲೋಕೇಶ್, ಒಂದು ಸ್ವಲ್ಪನೂ ಬಿಡ್ತಾಯಿಲ್ಲ. ಮರೆಯಲ್ಲಿ ನಿಂತು ನಾವು ಆನಂದಿಸ್ತಾ ಇದ್ದು ಚಿನ್ನದ ಮಕ್ಕಳು. ಇದ್ರ ಜೊತೆಗೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ಕೊಂಡ್ವಿ. ದೇಸಾಯಿಯವರು ದೂರದ ಉತ್ತರ ಕರ್ನಾಟಕದಿಂದ ಅವ್ರು ಬಂದರು. ಬರಬೇಕಾದ್ರೇ ಲಿಂಗಪಟ್ಟಣದಲ್ಲಿ ಬಸ್ ಇಳಿದು ನಿಟ್ಟೂರಿಗೆ ಬರಬೇಕಾದ್ರೇ ಕೆರೆ ಗದ್ದೆಯ ತೆವರಿ ಮೇಲೆ ನಡ್ಕೊಂಬರ್ಬೇಕಾಯ್ತು. ಪಾಪ ಅವ್ರಿಗೆ ಅಭ್ಯಾಸ ಇಲ್ಲ. ಬಹಳ ದೊಡ್ಡ ಬಯಲು ಸೀಮೆಯಲ್ಲಿ ಅಡ್ಡಾದಿಡ್ಡಿ ಕಾಲು ಹಾಕ್ಕೊಂಡು ನಡೆದವರು ಬಿದ್ದು ಬಂದರು. ಪ್ಯಾಂಟ್ ಒದ್ದೆ ಆಗೋಗಿತ್ತು. ಅಲ್ಲಿಂದ ಬಂದು ಸ್ವಲ್ಪ ಪ್ಯಾಂಟನ್ನು ಒಣಗಿಸ್ಕೊಂಡು ಆಮೇಲೆ ಹಾಕ್ಕೊಂಬಂದಿದ್ರು. ನನಗೆ ಎಲ್ಲವನ್ನು ಗಮನಿಸೋದು ಮೊದಲಿಂದನೂ ಅಷ್ಟೇ, ಸೂಕ್ಷ್ಮವಾಗಿ ಗಮನಿಸೋದು ನನ್ನ ಎಲ್ಲ ನೋಡ್ಬಿಟ್ಟು ಏನು ಸಮಾಚಾರ ಅಂದೆ. ಅವ್ರಿಗೆ ಅರ್ಥ ಆಗೋಯ್ತು. ಸರ್ ಈ ಥರ ಆಯಿತು ಸರ್, ಬಿದ್ದುಬಿಟ್ಟೆ ಸರ್ ಅಂತ ಹೇಳಿ ಬಕರಿಯನ್ನು ತಂದಿದ್ರು. ನನ್ನ ರೂಮ್ನಲ್ಲೇ ಅವ್ರನ್ನ ಉಳಿಸ್ಕೊಂಡೆ. ನಿಟ್ಟೂರಿನಲ್ಲಿ ನಾನು ಒಂದು ರೂಮ್ ಮಾಡಿದ್ದೆ, ಹಲಗೂರಿನಲ್ಲಿ ನಮ್ಮ ಸ್ನೇಹಿತರ ರೂಮಲ್ಲಿದ್ದೆ, ಗುಂಡಾಪುರದಲ್ಲಿ ನಮ್ಮ ಅಣ್ಣವ್ರ ಮನೇಲಿದ್ದೆ. ಏಕೆಂದರೆ ವಾರದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಒಂದು ಬೇರೆ ಕಡೆ ಉಳ್ಕೊಳ್ತಾ ಇದ್ದೆ. ಯಾಕೆಂದರೆ ಅಷ್ಟು ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಳ್ತಾ ಇದ್ದೆ. ದೇಸಾಯಿಯವರ ಬಕರಿ, ಆ ಜೋಳದ ರೊಟ್ಟಿಯನ್ನು 1 ಲೀಟ್ರ್ ಹಾಲು ತೆಗೆದುಕೊಳ್ಳುವೆ ಡೈರಿಯಿಂದ, ಒಂದು ತಟ್ಟೆಗೆ ಬಿಸಿ ಹಾಲು ಹಾಕ್ಬಿಟ್ಟು ಅದನ್ನು ನೆನೆಸೋವೆ. ನಾನು ಮಾಡಿದ ಅನ್ನವನ್ನು ಅವರು ಕೊಡೋವೆ, ಅವರ ಬಕರಿಯನ್ನು ನಾನು ತಿನ್ನೋವೆ. ಒಂದು ವಾರ ನನ್ನ ರೂಮ್ನಲ್ಲಿದ್ದರು. ಆಮೇಲೆ ಅವರು ಕರಡಳ್ಳಿಗೆ ಹೋದರು. ಅವ್ರದ್ದೊಂದು ದೊಡ್ಡ ಡಬ್ಬಿ ಹಿತ್ತಾಳೆಯ ಒಂದು ಕ್ಯಾರಿಯರನ್ನು ತಂದಿದ್ದರು. ಏಕೆಂದರೆ ನಾವು ತಿನ್ನೋ ಊಟ ಅವರಿಗೆ ಸಾಕಾಗ್ತಿರಲಿಲ್ಲ. ಬಹಳ ದೊಡ್ಡ ದೇಹವನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಎಷ್ಟೋ ಸಾರಿ ನಮ್ಮ ಇಬ್ಬರ ಊಟ ಅವರಿಗೆ ಬೇಕಾಗಿತ್ತು, ಚೆನ್ನಾಗಿ. ಆದರೆ ಓದುವ ಸಂದರ್ಭದಲ್ಲಿ ಅವರು ದುಸ್ತರವಾದ ಬದುಕು ಅವ್ರದ್ದುವೆ. ಅವರೇನು ಕುಟುಂಬ ಒಳ್ಳೆಯಿಂದ ಬಂದವರಲ್ಲ. ನಿಟ್ಟೂರಿನಲ್ಲಿ ನಾವು ತೊಟ್ಟಿಲ ಮನೆಯಲ್ಲಿ ನಾವು ಪಾಠವನ್ನು ಕಲಿತವರು. ತೊಟ್ಟಿಯ ಮನೆಯಲ್ಲಿ 3 ಕಡೆ 10th, 9th, 8th ಒಬ್ಬರು ಪಾಠ ಮಾಡ್ತಾಯಿದ್ರೆ ಎಲ್ಲ ತರಗತಿಗೂ ಕೇಳಿಸೋದು. ನನ್ನ ಸ್ವಭಾವ ಇರೋದು, ನಾನು ಗಣಿತ ಮಾಡಿಬಿಟ್ಟು ಸುಮ್ಮನೆ ಇದ್ದರೆ ಬೇರೆಯವ್ರು ಮಾಡೋ ಪಾಠ ಎಲ್ಲ ಕೇಳಿಸ್ಕೊಳ್ಳುವೆ. ಊಟಕ್ಕೆ ಕೂತ್ಕೊಂಡಾಗ ಸ್ಟಾರ್ಟ್ ಮಾಡುವೆ. ನೀವು ನಂಬ್ತಿರೋ ಬಿಡ್ತಿರೋ 45 ನಿಮಿಷಗಳ ಕಾಲ ನಾವು ಊಟ ಮಾಡುವ ಸಂದರ್ಭಗಳಲ್ಲಿ ನಾವ್ಯಾರೂ ನಮ್ಮ ವೇತನದ ಬಗ್ಗೆ, ನಮ್ಮ ಸವಲತ್ತಿನ ಬಗ್ಗೆ ಮಾತನಾಡಿದವರೇ ಅಲ್ಲ. ಇವತ್ತು ಮಾಡಿದ ಪಾಠ, ನನ್ನ ಕ್ಲಾಸಲ್ಲಿ ಯಾರು ಚೇಷ್ಟೆ ಮಾಡ್ದ, ಯಾವ ವಿದ್ಯಾರ್ಥಿ ಅಂಕಗಳನ್ನು ಕಡಿಮೆ ತಗೊಂಡಿದ್ದಾನೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ನಿಮ್ಮ ಮನೆಯಲ್ಲಿ ಏನು ಕಷ್ಟ, ನಿಮ್ಮ ಹುಡುಗನಿಗೆ ಏನು ಹುಷಾರಿಲ್ವಾ, ಅವ್ರಿಗೇನು ಮೆಡಿಸನ್ ಕೊಡಿಸಿದ್ರಿ. ನನ್ನ ವಿದ್ಯಾರ್ಥಿ ಎಲ್ಲ ನನ್ನ ಬ್ಯಾಚಿನ, ನಾನು 85ರಿಂದ 93ರವರೆಗೆ ನಿಟ್ಟೂರಿನಲ್ಲಿದ್ದೆ. ನಾನು ತರಗತಿ ಶಿಕ್ಷಕನಾಗಿ ಫಸ್ಟ್ ಪೀರಿಯಡ್ಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹುಡುಗನನ್ನು ಯಾಕೆ ಬಂದಿರಲ್ಲ ನಿನ್ನೆ, ಹುಷಾರಿರಲಿಲ್ಲ ಸರ್, ಏನಿತ್ತು ಜ್ವರ, ಯಾರಿಗೆ ತೋರಿಸಿದೆಯಾ, ಯಾರಿಗೂ ತೋರಿಸಿಲ್ಲ ಸರ್. ತೋರಿಸ್ಬೇಕು, ಡಾಕ್ಟ್ರು ತೋರಿಸಿದ್ರೆ ಚೀಟಿ ತಗೊಂಬ, ಚೀಟಿ ತೆಗೆದು ನೋಡುವೆ, ಏನು ಬರೆದಿದ್ದಾರೋ ಇಲ್ವಲ್ಲೋ, ಇದು ಕಜ್ಜಿಗಾಯಿಗೆ ಆಯಿಂಟ್ಮೆಂಟ್ ಬರ್ದವ್ರೆ ಅಂದರೆ ಹ್ಞೂ ಸರ್. ಆ ಕಜ್ಜಿ ಅಂತ ಹೇಳ್ಕೊಳಕ್ಕೆ ಅವ್ನಿಗೆ ಸಂಕೋಚ, ಅದಕ್ಕೆ ಜ್ವರ ಅಂತ ಹೇಳ್ಬಿಡೋನು.
ಹೀಗೆ ಮಗು ಬಟ್ಟೆ ಒಣಗಿರೋದು ಹಾಕೋಬೇಕು, ಆಯಿಂಟ್ಮೆಂಟ್ ಹಚ್ಕೋಬೇಕು, ಶುದ್ಧವಾಗಿದ್ದ ರೋಗ ಬರೋಲ್ಲ. ಈ ಥರ ಎಜುಕೇಟ್ ಮಾಡ್ತಾ ಹೋದ್ವಿ. 10 ಗಂಟೆಗೆ ನಾವು ಹಲಗೂರನ್ನ ಬಿಡುವ ಸೈಕಲ್ ಹೊಡ್ಕೊಂಡು ಕೆರೆ ಏರಿಯ ಮೇಲೆ ನಾವು ಬರ್ತಾ ಇರಬೇಕಾದ್ರೆ ಯಾರು ಒಬ್ರು ಇದ್ದೇ ಇರೋರು, ಡಬ್ಬಲ್ ಹೊಡಿಲೇಬೇಕು. ₹1.75 ಸೈಕಲ್ ಬಾಡಿಗೆ. ಪಾಪ ಮುಸ್ಲಿಮ್ ಆತ ನಮಗೋಸ್ಕರ ₹2 ಆ್ಯಕ್ಚುಲಿ 1.25 ಕೊಡ್ತಾ ಇದ್ದ. ಆ ಸೈಕಲ್ ತಗೊಂಡ್ರೆ ಇನ್ಯಾರು ಹತ್ಕೊಂಡ್ಬಿಡೋರು, ಡಬ್ಬಲ್ ಹೊಡ್ಕೊಂಡು ಬರುವ. ನಾವು ಕೆರೆ ಏರಿಯ ಮೇಲೆ ಬಂದ ತಕ್ಷಣ ಹೆಣ್ಮಕ್ಳು ಗಂಡು ಮಕ್ಕಳು ಹೊರಡೋರು. ಏಕೆಂದರೆ ನಾನು ಒಂದು ಚೂರು ವಿಭೂತಿ ಹಚ್ಕೊಂಬರೋವೆ. ಆ ನಾಗರ ಕಲ್ಲಿತ್ತಲ್ಲೊಂದು, ನಾಗರ ಕಲ್ಲಲ್ಲಿ ವಿಭೂತಿ ಬಳಸಲ್ಲ. ಈ ಹುಡುಗರೇ ತಂದು ವಿಭೂತಿ ಇಟ್ಕೊಂಡು ಇವು ಹಚ್ಕೊಳ್ಳುವು. ದೇವರ ಬಗ್ಗೆ ಅಂತಲ್ಲ, ಒಂದು ಶಿಸ್ತು. ನಾನು ಬರೋ ಹೊತ್ತಿಗೆ 10 ಗಂಟೆ 10 ನಿಮಿಷಕ್ಕೆ ನಾವು ಶಾಲೆ ಹತ್ರ ಇರುವು. 20 ನಿಮಿಷ ಗ್ರೂಪ್ ಸ್ಟಡಿ. ನಿಟ್ಟೂರಿನ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಗೊತ್ತು. 20 ನಿಮಿಷಗಳ ಕಾಲ 10 ನಿಮಿಷದಲ್ಲಿ ಗ್ರೂಪ್ ಸ್ಟಡಿ. ಲೀಡರ್ ಚೆಕ್ ಮಾಡಿದೆಯಾ, ಹೌದು ಸರ್, ಇಂಥವ್ನು ಮಾಡಿಲ್ಲ ಸರ್. ಗ್ರೂಪ್ ಲೀಡರ್, ಬೆಂಚ್ ಲೀಡರ್ ನಮಗೆ ವರದಿಯನ್ನು ಒಪ್ಪಿಸ್ತಾ ಇದ್ದ. ನೋಡಿದ್ರೆ ಎಲ್ಲರ ಹಣೆ ಪಟ್ಟಿಗಳಿರ್ತಿತ್ತು. ಮಕ್ಕಳು ಹೇಗೆ ಅನುಕರಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ಅಲ್ಲಿ ಕಲಿತೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಾಗ ನಿಟ್ಟೂರಿಗೆ ಇದ್ದದ್ದೇ ಆಗ 3 ಅಥವಾ 4 ಸ್ಕೂಟ್ರ್ ಊರಿನಲ್ಲಿ. ನಾವು ಯೂನಿಯನ್ ಡೇ ಮಾಡಿದ್ರೆ ರಾತ್ರಿ 12 ಗಂಟೆವರೆಗೆ ಯೂನಿಯನ್ ಡೇ ನಡೀತಾ ಇತ್ತು. 10 ವಾಹನಗಳು ಬಂದು ನಿಲ್ತಾಯಿದ್ವು. ಪಕ್ಕದ ಊರಿನವರೆಲ್ಲ ಬಂದು ನಿಂತ್ಕೊಳ್ಳೋರು. ನಮ್ಮ ಕಾರ್ಯಕ್ರಮಗಳು ಇದುವರೆಗೆ ನಾವು ನಿಟ್ಟೂರಿಗೆ ಅನೇಕ ಪಂಡಿತರನ್ನು, ಅನೇಕ ಕವಿಗಳನ್ನು ಕರೆಸಿದ್ದೇವೆ. ಸುಬ್ರಹ್ಮಣ್ಯ ರಾಜ ಅರಸ್ ಅಂತ ರಸಿಕ ಪುತ್ತಿಗೆ ಅಂತ ಹೇಳಿ ಚನ್ನಪಟ್ಟಣದವರು, ಹಿಂದಿ ಶಿಕ್ಷಕರು, ಅದ್ಭುತ ಮಕ್ಕಳ ಲೇಖಕರು, ಅವರನ್ನು ಕರೆಸಿದ್ವಿ. ಮೊದಲ ಕರೆಸಿದ್ದು ನಾವು CP ನಾಗರಾಜರವರನ್ನು. ಬಹುಶಃ ನಿಮಗೆ ಗೊತ್ತಿದೆ, ಭಾರತೀಯ ನಗರದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ಚಕ್ಕೆರೆಯವರು ಜೇಜಗೋ ಅವರನ್ನು ಕರ್ಕೊಂಬಂದಲ್ಲಿಗೆ ಸೇರಿಸ್ತಾರೆ. ನಿಮಗದನ್ನು ಒಂದು ಹೇಳ್ತೀನಿ ನೋಡಿ. ಒಂದು ಸಮಾರಂಭ ಸಾಮಾಜಿಕ ಮೌಲ್ಯವನ್ನು ಹೇಗೆ ಬೆಳೆಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ. 85ರ ಯೂನಿಯನ್ ಮಾಡೋಕ್ಕಾಗಲಿಲ್ಲ, 86ರಲ್ಲಿ ಮಾಡಿದ್ವಿ. CPN ಅವರೇ ಬರಬೇಕು ಅಂತ ಹೇಳಿ ಕರ್ಕೊಂಡು ಬಂದರು, ಕೂತಿದ್ರು. ನಮ್ಮ ಹೆಡ್ ಮಾಸ್ಟ್ರು M. ಗೋಪಾಲ್ ಅಂತ ಹೇಳಿ ಮಳವಳ್ಳಿಯವರಿದ್ದರು. ಅವರು ಸಫಾರಿ ಎಲ್ಲ ಹಾಕೊಂಬಂದಿದ್ರು. ನಮ್ಮ ಶಾಲೆ ಅಣಮಯ್ಯಪ್ಪ ಅಂತ ಹೇಳಿ ಅವರ ಮನೆ ತೊಟ್ಟಿ ಮನೆಯಲ್ಲಿ ನಡೀತಾ ಇತ್ತು. ಪ್ಲಾಸ್ಟರ್ ಆಗಿರಲಿಲ್ಲ, ಗೋಡೆಗಳು ಪ್ಲಾಸ್ಟರ್ ಆಗಿರಲಿಲ್ಲ. ನಮಗೆ ಟೇಬಲ್ ಇರಲಿಲ್ಲ. ನಾವು ಭೂಪಟದ ಕಡ್ಡಿಗಳನ್ನು ಗೋಡೆಗೆ ಮಳೆ ಹೊಡೆದು ಟೇಬಲ್ ಮಾಡ್ಕೊಂಡಿದ್ದೆ. ನಾನು ಸರಿಯಾಗಿ ಜೋರಾಗಿ ಹಿಂಗೆ ಹೋಗ್ಬಿಟ್ರೆ ಮುರಿದೋಯ್ತಿತ್ತು. ಹೆಡ್ ಮಾಸ್ಟ್ರು, ಏನು ಲೋಕೇಶ್ ನೀವು ಹೀಗೆ ಮಾಡ್ಕೊಂಡಿದ್ದೀರಿ ಅಂದ್ಬಿಟ್ಟು ಡೈರಿಯ ಸಹಕಾರದಿಂದ ಒಂದು ಟೇಬಲ್ಲ ಮಾಡಿಸ್ಕೊಂಡು ಅವರೇ ಮಳವಳ್ಳಿಯಿಂದ ತಗೊಂಬಂದರು. ನಮ್ಮ ಸೃಜನಶೀಲತೆ ಹಾಗೆ. ಕೈವಾರ ದುಡ್ಡು ಕೊಟ್ಟು ತೊಗೊಳ್ಳಿಲ್ಲ ನಾವು. ಕೈವಾರ ಅದೇ ಮ್ಯಾಪ್ನ ಕುಡುಗೋಲಲ್ಲಿ ಕೊಚ್ಚಿ ನಾನೇ ಕೈವಾರ ಸ್ವತಃ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದೊಂದಿತ್ತು. CPN ಬಂದು ಕೂತ್ಕೊಂಡಾಗ ಹೆಡ್ ಮಾಸ್ಟ್ರು ಒಂದು ಮಾತು ಹೇಳಿದ್ರು. ಸರ್, ನಾನು RV ಕಾಲೇಜಲ್ಲಿ B.Ed ಪ್ರೊಫೆಸರ್ ಆಗಿದ್ದೆ. ಫ್ಯಾನ್ ಇತ್ತು ಸರ್, ಟೇಬಲ್ ಇತ್ತು ಸರ್, ಫೋನ್ ಇತ್ತು ಸರ್. ನಾನು ಹೆಡ್ ಮಾಸ್ಟ್ರಾಗಿ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಏನೂ ಇಲ್ಲ, ಆದರೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಅಂತ ಹೇಳಿದ್ರು. CPN ಎಲ್ಲ ಕೇಳಿಸ್ಕೊಂಡ್ರು. ಭಾಷಣಕ್ಕೆ ನಿಂತರು. ಭಾಷಣದಲ್ಲಿ ಹೇಳ್ತಾಯಿದ್ರು, ಶಾಲೆ ಪರಿಸರ ಎಲ್ಲದರ ಬಗ್ಗೆ ಮಾತಾಡಿ ಜೀವನದ ಬಗ್ಗೆ ಮಾತನಾಡುವಾಗ ಅವ್ರು ಹೇಳಿದ್ರು, ನಾವೆಲ್ಲ ಕರ್ನೆರೆ ಊಟಕ್ಕೆ ಹೋಗ್ತೀವಿ. ಕರ್ನೆರೆ ಊಟಕ್ಕೆ ಹೋದಾಗ ಪಂಕ್ತಿ 5-6 ಪಂಕ್ತಿ ಕೂತ್ಕೊಬಿಡ್ತೀವಿ. ಉಳಿದ್ಬಿಡ್ತೀರ ಜನ. ಏನು ಮಾಡ್ತೀರಿ? ಆಗ ಹುಡುಗ ಬೆಳೆದ, ಅಲ್ಲೇ ಜಾಗ ಇದ್ದರೆ ಸಾಕು, ಕಾಲಲ್ಲಿ ಮಡ್ಸಂಬಿಟ್ಟು ಕೂತ್ಕೋತೀವಿ ಸರ್. ಎಲೆಗೆ ಅದಕ್ಕೂ ಅಷ್ಟೇ ಸರ್, ಮಣ್ಣು ಗೆಣ್ಣೆ ಇದ್ದರೆ ಗೋರ್ಬಿಟ್ಟು ಎಲೆ ಇಟ್ಕೋಕ್ಕೆ ಅದ ಮಾಡ್ಕೋತೀವಿ ಸರ್. ನೆಲ ಚೆನ್ನಾಗಿದೆ ಅಂತ ನೋಡಿರಾ? ಸಾಲಿದೆ ಅಂತ ನೋಡಿರಾ? ಇಲ್ಲ ಸರ್, ಏನಿಲ್ಲ ಸರ್, ಎಲ್ಲಿ ಕೊಟ್ಟರು ತಿಂತೀವಿ ಸರ್. ಮಕ್ಕಳಿಂದ ಉತ್ತರವನ್ನು ಬಯಸಿದ್ರು. ಪ್ರತಿ ಮಕ್ಕಳು ಉತ್ತರ ಹೇಳುವಾಗ ಮುಖ್ಯ ಶಿಕ್ಷಕರನ್ನು ನೋಡ್ತಾಯಿದ್ರು. ಹೆಡ್ ಮಾಸ್ಟ್ರಿಗೆ ಅರ್ಥ ಆಗೋಯ್ತು, ಸರ್ಕಾರಿ ಕೆಲಸ ಸಿಗೋದೇ ಅಪರೂಪ, ಸಿಕ್ಕಿದೆ ಮಕ್ಕಳ ಸೇವೆಗೆ ಪ್ಲಾಸ್ಟರ್ ಇಲ್ಲ, ಟೇಬಲ್ ಇಲ್ಲ, ಫ್ಯಾನ್ ಇಲ್ಲ ಅಂತ ಕೊರಗ್ತಾ ಇದ್ದೀಯಾ? ಬೇಕಾದ್ದೇನು? ಶಿಕ್ಷಣ. ಮಕ್ಕಳಿಗೆ ಏನು ಬೇಕು ನೋಡಿ, ಕೇಳ್ಕೊಳ್ಳಿ, ಅದನ್ನು ಮಾಡಿ ಅನ್ನೋದನ್ನು ಬಹಳ ಸೂಚ್ಯವಾಗಿ ಉತ್ತರ ಕೊಟ್ಟರು. ಅದಕ್ಕೆ ನಾವು CPNನ್ನು ಇವತ್ತಿಗೂ ನಾವು ಆದರ್ಶಪ್ರಾಯವಾಗಿಟ್ಬಿಡು. ಅದಾದ 2 ವರ್ಷಕ್ಕೆ ತಿಮ್ಮೇಗೌಡ ಅಂತ ಹೇಳಿ ಎಕನಾಮಿಕ್ಸ್ ಲೆಕ್ಚರರ್ ಕನಕಪುರದಲ್ಲಿ, ಬಹುಶಃ ನೀವು ಕೇಳಿದ್ದೀರಿ ಅಂತ ಅಂದ್ಕೊಳ್ತೀನಿ, ದೊಡ್ಡ ಎಕನಾಮಿಕ್ಸ್ ಪ್ರೊಫೆಸರ್, ಅವರು ಬಂದರು. ಅದ್ಭುತವಾಗಿ ಮಾತನಾಡಿದ್ರು. ನಮ್ಮ ದೇವರಾಜು ದಳವಾಯಿ ಶಾಲೆಯಿಂದ ಶಿಕ್ಷಕರು ಬರೋರು.
ಸುತ್ತಮುತ್ತಲವರೆಲ್ಲ ಬರೋರು. ನಮ್ಮ ಆ ಸಮಾರಂಭದ ಕವಿಗಳು ಬಂದಾಗ ಎಲ್ಲರೂ ಪ್ರೀತಿಯಿಂದ ಬರೋರು. ಹೀಗೆ ನಿಟ್ಟೂರಿನಂತಹ ಒಂದು ಇಂಟೀರಿಯರ್ ಪ್ಲೇಸ್, ಕೇವಲ ಒಂದು ಬಸ್ ಹೋಗ್ತಿದ್ದಂಥ ಸ್ಥಳಕ್ಕೆ ಎಲ್ಲರನ್ನ ಕರೆತರುವ ಪ್ರಯತ್ನವನ್ನು ಮಾಡೋದು ಸಾಧ್ಯ ಆದದ್ದು ಇಂಥ ಶಿಕ್ಷಕರಿದ್ದ ಮಾತ್ರಕ್ಕೆ, ಇಂಥ ಒಂದು ತಂಡ ಇದ್ದಕ್ಕೆ. ಇದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಶಿಕ್ಷಕರೆಲ್ಲ ಒಂದು ಕಾರ್ಯಕ್ರಮವನ್ನು ಕೊಡಲೇಬೇಕು. ನನ್ನ ಪ್ರಿನ್ಸಿಪಲ್ ಅಂತೂ ಅದೇ, ಶಾಲೆಯಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ಏನಾದ್ರು ಒಂದು ಕೆಲಸ ಮಾಡಬೇಕು. ಭೀಮರಾಜ್ ಅವರು ಹೇಗೆ ಮಾಡಿಸ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರ ಕೈಲಿ. ಇದಲ್ಲದೆ ಸ್ಫೂರ್ತಿ ಮಿತ್ರಕೂಟ, ನಿಮ್ಮ ಹಾಗೆ ಸ್ಫೂರ್ತಿ ಮಿತ್ರಕೂಟ ಅಂತ ಹೇಳಿ ಕಟ್ಕೊಂಡಿದ್ವಿ. ಹಲಗೂರಿನಲ್ಲಿ ಏಪ್ರಿಲ್ 9ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಕೊಡುವ, ಒಂದು ನಾಟಕವೇ ಆಗಿರ್ತಿತ್ತದು. ಆ ನಾಟಕದಲ್ಲಿ ಎಲ್ಲ ಶಿಕ್ಷಕರೇ ನಾವು ಭಾಗವಹಿಸುವ. ಹಲಗೂರಿನ ಅಂಗಡಿಯ ಜನ ಸುಲಭಕ್ಕೆ ಬಾಗಿಲು ಹಾಕಿ ಬರ್ತಿರಲಿಲ್ಲ. ಉಮಾಶ್ರೀ ಫಂಕ್ಷನ್ ಆದ್ರೂ ಯಾರನ್ನಾರು ಒಬ್ಬರನ್ನ ಕೂರಿಸ್ಬಿಡ್ತಿದ್ರು, ಬೀಗ ಹಾಕೊಂಡು ಬರ್ತಿರಲಿಲ್ಲ. 2-3 ವರ್ಷ ಆದಮೇಲೆ ನಮ್ಮ ಕಾರ್ಯಕ್ರಮ ಅಂದರೆ ಬೀಗ ಹಾಕೊಂಡು ಬರೋರು ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ. ಹೀಗೆ ಏಪ್ರಿಲ್ 9 ಲಾಸ್ಟ್ ವರ್ಕಿಂಗ್ ಡೇ. ಇದೆಲ್ಲ ಸಾಧ್ಯ ಆದಿದ್ದು ಸಮಾನ ಮನಸ್ಕ ಶಿಕ್ಷಕರಿದ್ದರಿಂದ, ಸಮುದಾಯ ಅದನ್ನು ಪ್ರೀತಿಸಿದ್ರಿಂದ. ಇವತ್ತು ನಿಮ್ಮ ಮುಂದೆ ನಾವು ನಿಂತ್ಕೊಳ್ಳೋಕೆ ಸಾಧ್ಯ ಆದದ್ದು ಇದೆಲ್ಲವನ್ನು ನೀವು ಕಲ್ತಿದ್ರಿಂದ. ನಾವೇನನ್ನು ಮಾಡ್ತೀವೋ ಅದನ್ನು ಅನುಕರಿಸ್ತೀರಿ. ಮಕ್ಕಳೇ ಹಾಗೆ, ಅನುಕರಣೆ ಇಲ್ಲ ಅಂದರೆ ಏನು ಸಾಧ್ಯ ಆಗ್ತದೆ? ಅದರಿಂದ ಹೆಚ್ಚು ಹೊತ್ತು ಮಾತನಾಡೋದು ಸರಿಯಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅನೇಕ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ, ಅನೇಕ ಹಿರಿಯ ವಿದ್ಯಾರ್ಥಿಗಳು. ನಾನು ಆವತ್ತಿಗೂ ಹೇಳ್ತಾ ಇದ್ದೆ, ದಿನಾಚರಣೆ ದಿನ ನಿಟ್ಟೂರಿನಲ್ಲಿ ಒಂದು ಸಾರಿ ದಿನಾಚರಣೆಯನ್ನು ಮಾಡ್ತಾಯಿದ್ವಿ, ಸ್ವಾತಂತ್ರ್ಯ ದಿನಾಚರಣೆ. ಇದ್ದಕ್ಕಿದ್ದ ಹಾಗೆ ರಸೂಲ್ ಸಾಬ್ ಅಂತ ಹೇಳಿ ಒಬ್ಬರು ಕೋಟ್ ಹಾಕ್ಕೊಂಡು ಬಂದರು ಸಮಾರಂಭದಲ್ಲಿ. ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡ್ರು. ಆಮೇಲೆ ಗೊತ್ತಾಯಿತು ಅವರು ನಿವೃತ್ತ ಯೋಧರು ಅಂತ ಹೇಳಿ. ನಮ್ಮ ಕಾರ್ಯಕ್ರಮ ನಿಲ್ಲಿಸ್ಬಿಟ್ಟು ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಾಗ ಒನಕೆ ಓಬವ್ವನ ಪಾತ್ರವನ್ನು ಹಾಕಿಸಿದ್ವಿ. ಆ ಒನಕೆ ಓಬವ್ವನ ಒನಕೆ ಇಸ್ಕೊಂಡು ಬಂದೂಕನ್ನು ಹೇಗೆ ಪ್ರಯೋಗಿಸ್ತಾರೆ ಅನ್ನೋದನ್ನು ಆತ ತೋರಿಸ್ದೆ. ಅಲ್ಲೇ 10 ನಿಮಿಷಗಳ ಕಾಲ ವಯಸ್ಸಾಗಿದೆ, ಆ ಬಂದೂಕನ್ನು ಹೇಗೆ ಬಳಸ್ತಿದ್ವಿ, ಶತ್ರುಗಳಿಗೆ ಹೆಂಗೆ ಮಾಡ್ತಾಯಿದ್ವಿ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬಿಟ್ರು. ನಮಗೆ ತುಂಬಿ ಬಂದ್ಬಿಡ್ತು ಹೃದಯ. ಇಷ್ಟು ದಿವಸ ಅವನು ತಿರುಗಾಡ್ತಾನೆ ಇದ್ದ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸ್ವಪ್ರೇರಣೆಯಿಂದ ನಾವು ಜಾಥಾ ಮಾಡ್ತಾಯಿದ್ವಿ. ನಮ್ಮ ಜಾಥಾಗಳು ಹೇಗಿರ್ತಿತ್ತು ಅಂದರೆ, ದಿನಾಚರಣೆಯ ಜಾಥಾಗಳು ಟೈರ್ ಗಾಡಿ, 9ನೇ ಕ್ಲಾಸಿಂದ ಒಂದು ಟೈರ್ ಗಾಡಿ, 10ನೇ ಕ್ಲಾಸ್ನವ್ರು ಒಂದು ಟೈರ್ ಗಾಡಿ. ಒಂದರಲ್ಲಿ ಭಗವದ್ಗೀತೆ ಕೃಷ್ಣ ಹೇಳುವಂಥದ್ದನ್ನು ಮಾಡಲ್ ಸ್ತಬ್ಧ ಚಿತ್ರವನ್ನು ಮಾಡ್ತಾಯಿದ್ವಿ. ಇನ್ನೊಂದರಲ್ಲಿ ಟಿಪ್ಪು ಸುಲ್ತಾನ್, ಟಿಪ್ಪುವಿನ ಪಾತ್ರವನ್ನು ಇವನಿಗೆ ಕೊಟ್ಟಿದ್ದೆ. ಈಗಲೂ ಆ ಭಾಗದಲ್ಲಿ ಕೆಂಪಣ್ಣ ಅಂತ ಹೇಳಿದ್ದಾರೆ. ಅವನನ್ನು ಹಲಗೂರಿನಲ್ಲಿ ನಡೆಸ್ಕೊಂಡು ಹೋಗುವಾಗ ಬರಿಗಾಲಿನಲ್ಲಿ ನಡೆಸ್ಬಿಟ್ರು. ಟೀಕೆ ಬಂತು, ಈ ಮೇಷ್ಟಿಗೇನು ತಲೆ ಇದ್ದ, ಟಿಪ್ಪುನ ಬರಿಗಾಲಲ್ಲಿ ನಡೆಸ್ತಾವ್ರೆ ಅಂತ. ಇದನ್ನೆಲ್ಲ ಫೇಸ್ ಮಾಡಿದ್ದೀವಿ, ಇತಿಹಾಸವನ್ನು ಓದಿದ್ದೇವೆ, ಬಂದಿಯನ್ನಾಗಿ ಸರಪಳಿ ಎಲ್ಲ ಹಾಕಿ ಕರೆಸ್ಕೊಂಡು ಹೋಗಿದ್ದೇವೆ. ಆದರೆ ನಮಗೆ ತಲುಪಬೇಕಾಗಿತ್ತು ಏನು ಸಂದೇಶ, ಅದನ್ನು ಇನ್ನೊಂದು ಸಾರಿ 3ನೇ ವರ್ಷದಲ್ಲಿ ಸದ್ದಾಮ್ ಹುಸೇನನ್ನು ಮಾಡಿದ್ವಿ. ಒಂದು ಗ್ಲೋಬನ್ನು ಮಾಡಿ ಸದ್ದಾಮ್ ಹುಸೇನ್ ಬಂದೂಕಿನಲ್ಲಿ ಇಟ್ಟುಕೊಳ್ಳುವ ಹಾಗೆ ಮಕ್ಕಳಿಗೆ ಪತ್ರಿಕೆಯಲ್ಲಿ ಸುದ್ದಿಯಾಗಿ ಓದ್ತಿದ್ರು, ಸದ್ದಾಮ್ ಹುಸೇನ್ ಜಗತ್ತನ್ನೇ ನಡಗಿಸಿದ ಅಂತ. ಆದರೆ ನಾವು ಮಾಡಿದ್ವಲ್ಲ ಒಂದು ಸ್ತಬ್ಧ ಚಿತ್ರ, ಆ ಸ್ತಬ್ಧ ಚಿತ್ರ ಯಾವ ಪತ್ರಿಕೆಯೂ ಮಾಡದ ಕೆಲಸವನ್ನು ಮಾಡಿತ್ತು. ಈ ತೃಪ್ತಿ ನಮಗಿದೆ. ಅನೇಕ ಕನ್ನಡದ ಪದ್ಯಗಳನ್ನು ದೇಸಾಯಿಯವರು ಕೇವಲ 3 ವರ್ಷಗಳಲ್ಲಿ ತಮ್ಮ ಬೋಧನೆಯಲ್ಲಿ ಸುಧಾರಣೆಗಳನ್ನು ತಂದುಕೊಂಡರು. ನಾನು ಪ್ರಶ್ನೆ ಮಾಡ್ತಾಯಿದ್ದೆ, ನೀವು ಹಾಗೆ ಅಂದ್ಬಿಟ್ರಲ್ಲ ಅಂದಾಗ, ಸಾರು ಹುಮ್ಮಸ್ನಿಂದ ಹೇಳಿಬಿಟ್ಟೆ ಸಾರ್ ಅಂತ ಹೇಳಿ. ಹಲಗಲಿಯ ಬೇಡರ ಬಗ್ಗೆ ಅವ್ರು ಮಾಡಿಸಿದರು. ಹಲಗಲಿಯ ಬೇಡರ ಬಗ್ಗೆ ಸಮಾಜದಲ್ಲಿ ದೊಡ್ಡ ವಿಷಯ ಅದು. ಹಲಗಲಿಯ ಬೇಡರ ಕ್ರಾಂತಿ ಇಲ್ಲ ಅಂದಿದ್ರೆ ನಮಗೆ ಬಹಳ ಬೇಗ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಅದನ್ನು ಅವರು ಮಾನವಾಕ್ಟಲ್ಲಿ ಮಾಡಿದರು. ಶಿಕ್ಷಕರ ದಿನಾಚರಣೆ ಮಳವಳ್ಳಿ ತಾಲೂಕಿನಲ್ಲಿ ಫಸ್ಟ್ ಪ್ಲೇಸನ್ನು ತೆಗೆದುಕೊಂಡ್ರು. ಸಿಂಧೂರು ಲಕ್ಷ್ಮಣ ಮಾಡಿದರು, ಹಲಗಲಿ ಬೇಡರನ್ನು ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಕೆಳಕ್ಕೆ ಬಿದ್ದುಬಿಟ್ರು ಅವರು. ಅಯ್ಯೋ ಅಂತ ಹೇಳಿ ಕೆಳಕ್ಕೆ ಬಿದ್ದರು. ನಾನು ಬಂದಾಗ ಕೇಳಿದೆ, ಅಲ್ಲ ಸ್ವಾಮಿ, ಸಿಂಧೂರು ಲಕ್ಷ್ಮಣ ಅಂತವರು ಕೆಳಗಡೆ ಬಿದ್ದು ಜನಗಳ ಸಿಂಪತಿಯನ್ನು ಪಡಿಬೇಕಾಗಿಲ್ಲ, ಕೆಚ್ಚದೆಯವರು ಅಂತ. ಅದಕ್ಕಾಗ ಅಂದರು, ಸರ್ ಏನು ಮಾಡ್ತೀರಿ ಸರ್, ಬೇರೆಯವರೆಲ್ಲ ಭಾಳ ಚೆನ್ನಾಗಿ ಮಾಡಿಬಿಟ್ರು, ನಂದು ಒಂದು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಮಾಡಿಬಿಟ್ಟೆ ಸರ್ ಅಂತ ಹೇಳಿ ದೇಸಾಯಿ ಅವರು ಹೇಳಿದ್ರು. ಅವ್ರ ಸ್ವಭಾವವೇ ಹಾಗೆ. ನಾನು ಹಾಗಂದೆ,
ನಾನು ಹೇಗೆ ಟಿಪ್ಪುವಿನ ಬಗ್ಗೆ ಮಾತನಾಡಿದ್ನೋ ಆಗಲೂ ಒಂದೇ, ಆ ಪಾತ್ರಕ್ಕೆ ನ್ಯಾಯ ಸಿಗಬೇಕು ದೇಸಾಯಿ ಅವರಂತೆ. ನೋಡಿ, ಅಲ್ಲಿಂದ ಆಚೆಗೆ ಅವರು ನಡೆದದ್ದೇ ಹಾದಿ. ಆ ಎಲ್ಲ ಅಂಶಗಳನ್ನು ಗಮನಿಸ್ಕೊಂಡ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ನಿಟ್ಟೂರು ಶಾಲೆ ಒಂದು ಪೊಲೀಸ್ ಸ್ಟೇಷನ್ ಥರ ಇರ್ತಿತ್ತು. ಇನ್ಸ್ಪೆಕ್ಟರ್ ಡ್ರೆಸ್ ಕೇಳ್ತೀರಾ ಇರ್ತಿತ್ತು, ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ ಕೇಳ್ತೀರಾ ಇರ್ತಿತ್ತು. ಯಾಕೆಂದರೆ ಅವ್ರ ನಾಟಕದಲ್ಲಿ ಯಾವ ಪ್ರಹಸನವೇ ಆಗಲಿ, ಪ್ರಹಸನ ಸ್ಕಿಟ್ಸ್ ಅಂತ ಕರಿತೀವಿ, ಕನ್ನಡದ ಪ್ರಹಸನ ಪಿತಾಮಹ TP ಕೈಲಾಸಂ ಅವರ ಎಲ್ಲ ಪ್ರಹಸನಗಳು ನಮ್ಮ ನಿಟ್ಟೂರಿನಲ್ಲಿ ಪ್ರಯೋಗ ಆಗಿವೆ. ಪ್ರತಿ ಪ್ರಹಸನದಲ್ಲಿ ಪೊಲೀಸರು ಬರ್ತಿದ್ರು, ನಗಿಸೋರು. ಹಾಗಾಗಿ ಆ ಡ್ರೆಸ್ಗಳನ್ನು ಅವರಿಟ್ಟರು. ಅವ್ರ ಡ್ರೆಸ್ಗೆ ಒಂದು ಸರಿ ಯೋಚನೆ ಮಾಡ್ತಾಯಿದ್ರು, ಹಲಗೂರಲ್ಲಿ ಕರ್ಕೊಂಡೋದೆ ಪೊಲೀಸ್ ಸ್ಟೇಷನ್ಗೆ, ಬನ್ನಿ ಇಲ್ಲಿ ಕೇಳೋಣ, ಸುಮ್ಮನೆ ಒಂದು ಕೊಡಿ ಸರ್ ಅಂತ ಕೇಳಿದೆ. ಎಷ್ಟು ಬೇಕಾದ್ರೆ ತಗೊಂಡೋಗಿ ಸ್ವಾಮಿ ಅಂತ ಕೊಟ್ಟರು, ಟೋಪಿ ಎಲ್ಲವನ್ನು ಕೊಟ್ಟರು. ಪ್ರಯತ್ನವನ್ನು ಪಟ್ವಿ. ಸಮುದಾಯವನ್ನು ಬದಲಾಯಿಸುವ ಎಲ್ಲ ಸಾಧ್ಯತೆಗಳನ್ನು ತರಗತಿಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 1964ರಲ್ಲಿ ಕೊಠಾರಿ ಆಯೋಗ ಬರುತ್ತೆ. 1948ರಲ್ಲಿ ಸ್ವತಂತ್ರ ಬಂದ ನಂತರ ಮೊದಲ ವಿಶ್ವವಿದ್ಯಾಲಯ ಆಯೋಗ ಬರುತ್ತೆ, ರಾಧಾಕೃಷ್ಣರು ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ 56ರಲ್ಲಿ ಮೊದಲೇ ಕೃಷ್ಣ ಆಯೋಗ ಬರುತ್ತೆ, ಮಾಧ್ಯಮಿಕ ಶಿಕ್ಷಣ ಆಗುತ್ತೆ. 64ರಲ್ಲಿ ಪ್ರಾಥಮಿಕ ಶಿಕ್ಷಣ ಆಯೋಗ ಬರುತ್ತೆ. ಒಂದು ಮಾತು ಹೇಳ್ತಾರೆ, ದೇಶದ ಭವಿಷ್ಯ ಅರಳುವುದು ತರಗತಿಗಳಲ್ಲಿ ಅಂತ ಹೇಳಿ. ಅದನ್ನು ಕೇಳಿದಾಗ ನನಗನ್ನಿಸ್ತು, 9 ವರ್ಷ ಆದಮೇಲೆ ನಿಟ್ಟೂರು ಬಿಟ್ಟು ಹೋಗುವಾಗ ನಾನು ಆ ಮಾತನ್ನು ಯಶಸ್ವಿಗೊಳಿಸಿದ್ದೀನಿ. ಎಂಥವರ ಸಹಕಾರದಿಂದ? ದೇಸಾಯಿ, ಶಂಕರಮೂರ್ತಿ ಮತ್ತು ದೇವರಾಜು ಅಂತ ಇಲ್ಲಿ ಬಂದಿದ್ದಾರೆ. ನಮ್ಮ ಶಾಲೆಯಿಂದ ತಳವಾಯಿ ಕೋಟಹಳ್ಳಿ ಶಾಲೆಗೆ ಪಾಠ ಮಾಡೋಕ್ಕೆ ಹೋಗ್ತಿದ್ವಿ. ಅಲ್ಲಿಯೇ ಶಿಕ್ಷಕರು ಬಂದು ನಮ್ಮಲ್ಲಿ ಪಾಠ ಮಾಡ್ತಾಯಿದ್ರು. ಯಾಕೆ ಅಂದರೆ ಬೇರೆ ಶಾಲೆಗೆ ಹೋದಾಗಲೇ ನಾವು ಒಂದು ಸ್ವಲ್ಪ ರಾಜನಂಗೆ ಮೆರೆಯೋದು. ನಮ್ಮ ಶಾಲೆಯಲ್ಲಿ ಪಾಠ ಮಾಡಿ ಅಂದರೆ ಹರಿದೋಗಿದ್ರು ಪರವಾಗಿಲ್ಲ, ಹಾಕೊಂಡು ಹೋಗ್ತೀವಿ, ನಮ್ಮ ಹುಡುಗರೇ ತಾನೆ ಅಂತ. ಇನ್ನೊಂದು ಶಾಲೆಗೆ ಹೋದಾಗ ಹರಿದೋಗಿರೋದು ಬಳಸಲ್ಲ, ಐರನ್ ಆಗಿರೋದನ್ನ ಹಾಕೊಂಡು ಹೋಗ್ತೀವಿ, ಮತ್ತು ರೆಡಿಯಾಗಿ ಹೋಗ್ತೀವಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ಈ ಒಂದು ಕಾರಣಕ್ಕೆ ನಾವು ಪರಸ್ಪರ ಬದಲಾಯಿಸ್ಕೊಳ್ತಾ ಇದ್ವಿ. ಹೀಗೆ ಸಮುದಾಯವನ್ನು ಮಾತ್ರ ಅಲ್ಲ, ಮಕ್ಕಳನ್ನು ಮಾತ್ರ ಅಲ್ಲ, ನಮ್ಮನ್ನೇ ನಾವು ಬೆಳೆದಿದ್ದೇವೆ, ನಮ್ಮನ್ನೇ ನಾವು ಬೆಳೆಸ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ನಾವು ಅತ್ಯಂತ ಗುರುತಿಸಲ್ಪಡುವ ಶಿಕ್ಷಕರಾಗಿದ್ದೇವೆ. ಉಡುಪು ಅಷ್ಟೇ, ನಮ್ಮ ಉಡುಪುಗಳು ಮಾದರಿಯಾಗಿರ್ತಿದ್ವು. ಇಲ್ಲೇ ಬಂದಿದ್ದಾರೆ ಶಿವಲಿಂಗಯ್ಯ ಅಂತ ಹೇಳಿ ನನ್ನ ಶಿಕ್ಷಕ ಮಿತ್ರ. ಇವತ್ತು ಕೇಳ್ತಾನೆ, ಸರ್ ನೀವು ಹಾಕ್ತಿದ್ದಂಥ ಡ್ರೆಸ್ಸು ನಾನು ಇವತ್ತು ಪಾಲಿಸ್ತಾ ಇದ್ದೀನಿ ಸರ್ ಅಂತ ಹೇಳಿ. ಕನ್ನಡಕ ಎಷ್ಟೋ ಮಂದಿ, ಸರ್ ಕೆಲಸಕ್ಕೆ ಸೇರಿದ್ದೀನಿ ಸರ್, ಕೆಲಸಕ್ಕೆ ಸೇರಿದ ತಕ್ಷಣ ಕನ್ನಡಕ ತಗೊಂಡೆ ಸರ್. ಅದು ಯಾಕೆ ಅಂದರೆ ನೀವು ಹಾಕೋಬತ್ತಿದ್ರಲ್ಲ ಸರ್ ಸೈಕಲ್ ಹೊಡ್ಕೊಂಡು, ವಿಷ್ಣುವರ್ಧನ್ ಕಂಡಂಗೆ ಕಾಣೋರಿ ಸರ್, ಅದಕ್ಕೆ ನಾನು ಫಸ್ಟ್ ಸಂಬಳದಲ್ಲಿ ಕನ್ನಡಕ ತಗೊಂಡು. ಇಲ್ಲಿ ಪ್ರಭಾವಿಸುವುದು ಅಂದರೆ ಪಾಠದಿಂದ ಮಾತ್ರ ಅಲ್ಲ, ನಮ್ಮ ನಡವಳಿಕೆಗಳಿಂದ, ನಮ್ಮ ಸಂಸ್ಕಾರಗಳಿಂದ. ಅದಕ್ಕೆ ಹೇಳೋದು, ಡಿಗ್ರಿ ಸರ್ಟಿಫಿಕೇಟ್ ಈಸ್ ಎ ಪೀಸ್ ಆಫ್ ಪೇಪರ್, ಬಟ್ ಅವರ್ ಬಿಹೇವಿಯರ್ ಈಸ್ ಎ ಗ್ರೇಟ್ ಎಜುಕೇಷನ್. ನಮ್ಮ ನಡವಳಿಕೆ, ನಮ್ಮ ವರ್ತನೆ, ನಮ್ಮ ಸಂಸ್ಕಾರ ಅತ್ಯಂತ ದೊಡ್ಡ ವಿದ್ಯೆ. ಆ ವಿದ್ಯೆಯನ್ನು ನಾವೆಲ್ಲರೂ, ನಮ್ಮ ಸ್ನೇಹಿತರು ನಿಮಗೆಲ್ಲ ಕಲಿಸ್ಕೊಟ್ಟಿದ್ದೇವೆ ಅಂತ ಹೇಳ್ತಾ, ಆ ದಿಸೆಯಲ್ಲಿ ನಾವೆಲ್ಲರೂ ಮೋಸ ಮಾಡದೇ ಇರೋದ್ರಿಂದ ಇವತ್ತು ನೀವು ನೀಡುವ ಸನ್ಮಾನಕ್ಕೆ ಧೈರ್ಯವಾಗಿ ತಲೆ ಎತ್ತಿ ಕೂತ್ಕೊಂಡು ಹಾರ ಹಾಕಿಸ್ಕೊಂಡಿದ್ದೀವಿ. ಆದರೂ ಅಳುಕಿದೆ, ನಿವೃತ್ತರಾಗ್ಬಿಟ್ವಲ್ಲ, ವಯಸ್ಸಾಗ್ಬಿಡ್ತಲ್ಲ ಅಂತ. ವಯಸ್ಸಾದರೂ ನಿಲ್ಲಿಸೋದಿಲ್ಲ. ನಿಮ್ಮಗಳ ಜೊತೆ ಬರೋದನ್ನು ಹಾಗೂ ತೊಡಗಿಸ್ಕೊಳ್ಳೋದನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಭೀಮರಾಜು ಅಂತಹ ಅನೇಕ ಜನರ ಕೊರತೆ ಇವತ್ತು ತುಂಬಬೇಕಾಗಿದೆ. ಅವರು ಆರಂಭದಲ್ಲಿ ಉಪನ್ಯಾಸಕ ಹುದ್ದೆಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಹೇಳ್ಕೊಳ್ಳೋರು, ಸರ್ PUC ಮಕ್ಕಳಿಗೆ ನಾನು ಹೈಸ್ಕೂಲ್ ಮಕ್ಕಳಿಗೆ ತಲುಪಿಸುವಷ್ಟು ಯಶಸ್ವಿಯಾಗಿ ತಲುಪಿಸೋಕ್ಕಾಗ್ತಾಯಿಲ್ಲ ಸರ್, ಬದ್ಧತೆಯೇ ಇಲ್ಲ ಸರ್ ಅಂತ ಅವ್ರು ಹೇಳೋರು. ನಾನು ಹೇಳ್ತಾ ಇದ್ದೆ, ಮೊದಲನೇ ತರಗತಿಯಲ್ಲಿ ನಾವು ಬದ್ಧತೆಯನ್ನು ಯಾವಾಗಲೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ನಮಗೆ ಅವಕಾಶ ಕೊಡ್ತಾರೆ ಮಕ್ಕಳು, 2ನೇ ಸಾರಿ 3ನೇ ಸಾರಿ. ನಾನಿಷ್ಟ ಆದರೆ ನಾ ಹೇಳೋದು ಇಷ್ಟ ಆಗುತ್ತೆ, ಮೊದಲಿಗೆ ನಾನಿಷ್ಟ ಆಗಬೇಕು. ಆ ಪ್ರಯತ್ನವನ್ನು ಅವರು ಮಾಡಿದ್ರು. ಹಾಗಾಗಿ ಭೀಮರಾಜು ಅತ್ಯಂತ ವೇಗವಾಗಿ ಹುಟ್ಟೂರಿನಿಂದ ದೂರಕ್ಕೆ ಹೋದರು, ಬೆಳೆದರು, ಮತ್ತೆ ಹುಟ್ಟೂರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರ ಬೆಳಗಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತಾಯಿದ್ದೀರಿ. ನಿಮ್ಮ ಯೂನಿಫಾರಮ್ ಹಾಕಿರೋ ಶಿಸ್ತು, ಕನ್ನಡವೇ ಸತ್ಯ ಅಂತ ಹಾಕ್ಕೊಂಡಿದ್ದೀರಿ. ನಿಜಕ್ಕೂ ಬಹಳ ಖುಷಿಯಾಗತ್ತೆ. ಭಾಷೆಯನ್ನು ಪ್ರೀತಿಸುವವರು ಎಲ್ಲವನ್ನು ಪ್ರೀತಿಸ್ತಾರೆ. 10 ವರ್ಷ 15 ವರ್ಷಗಳಿಂದ ನಾನು ಕನ್ನಡವನ್ನು ನನ್ನ ಮೊಬೈಲಲ್ಲಿ ಬಳಸ್ತಾ ಇದ್ದೀನಿ.
ಆರಂಭದಲ್ಲಿ ಹಾಕ್ಕೊಂಡಾಗ ಎಲ್ಲರೂ ಕೇಳೋರು, ಅದು ಹೆಂಗೆ ಸರ್ ನೀವು ಕನ್ನಡ? ನಿರರ್ಗಳವಾಗಿ ಕನ್ನಡದಲ್ಲೇ ನನ್ನ ಅವ್ರ ಹೆಸರುಗಳು ಎಲ್ಲವೂ ದಾಖಲಾಗಿದೆ. ಮನಸ್ಸು ಬಳಸಬೇಕು ಅಂತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನಿಮ್ಮ ತಂಡವನ್ನು ನೋಡಿದಾಗ ಖಂಡಿತ ಅದನ್ನು ಮಾಡಿದ್ದೀರಿ. ಒಬ್ಬ ಶಿಕ್ಷಕನಾಗಿ ಒಂದೇ ಮನೋಭಾವದ ತರಗತಿಯನ್ನು ತಿದ್ದಬಹುದು, ಆದರೆ ಒಂದೇ ವಯಸ್ಸಿನ ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡೋರನ್ನ ತಿದ್ದೋದು ಭಾಳ ಕಷ್ಟದ ಕೆಲಸ. ಆ ತಿದ್ದುವಿಕೆ, ಸಂಘಟಿಸುವಿಕೆ ಹಾಗೂ ಸೇವೆ ಇಷ್ಟನ್ನೂ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಸ್ನೇಹಜೀವಿ ಬಳಗಕ್ಕೆ, ತಂಡದ ನಾಯಕರಾದಂಥ ಭೀಮರಾಜರವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ದೇವರಾಜ್, ಶಂಕರಮೂರ್ತಿ, ದೇಸಾಯಿ, ಸುಧಾಕರ್ ಮ್ಯಾಥ್ಯೂ ಬಂದಿದ್ದಾರೆ, ನನ್ನ ಶಿಷ್ಯ ಮಿತ್ರ ಶಿವಲಿಂಗಯ್ಯ ಬಂದಿದ್ದಾರೆ. ನಾನು ಅವ್ರನ್ನ ದಾಸ್ ಅಂತ ಕರೀತಾ ಇದ್ದೆ, ಎಲ್ಲರೂ AYD ಅಂತ ಕರೆಯೋರು. ಅಪ್ಪ ಸಾಹೇಬ್ ದೇಸಾಯಿ ಅನ್ನೋದಕ್ಕೆ ಯಾರು, ನಾನು ದೇಸಾಯಿ ಅಪ್ಪ ಸಾಹೇಬ ದಾಸ್ ಅಂತ ಕರೆಯುವೆ. ದಾಸರಾಗಬೇಕ್ರಿ, ಮೊದಲು ಕನ್ನಡ ಭಾಷೆಗೆ, ಸಮುದಾಯಕ್ಕೆ ದಾಸರಾಗಿ ಆಮೇಲೆ ಅರಸರಾಗ್ತೀರಿ ಅಂತ ಹೇಳಿ ನಾನು ಯಾವತ್ತೂ ಅವ್ರನ್ನ ಅವ್ರಿಗೊಂದು ಖಂಜರ ಕೊಟ್ಟಿದ್ವಿ ನಾವು ನಮ್ಮ ವಿದ್ಯಾರ್ಥಿ ಸಂಘದ ಪರವಾಗಿ, ಹಾಡಿಗೆ ಹೇಳಿ ಅಂತ ಹೇಳಿ DAS ಅಂತಲೇ ಬರ್ಕೊಟ್ಟಿದ್ದೆ. ಭರತ ಬಾಹುಬಲಿ, ಒಬ್ಬ ಹುಡುಗ ಲಿಂಗಪಟ್ಟಣದವನು ಏನೋ ಅವನ ಹುಡುಗ, ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾನಲ್ಲ, ಅವನ ಹೆಸರು ಬಲರಾಮ್, ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನು ಪಡ್ಕೊಂಡು ಬಂದ. ಬಾಹುಬಲಿ ಭರತ ಅನ್ನೋ ಬಗ್ಗೆ ಹಾಡು, ಅನೇಕ ತಿದ್ದುವಿಕೆಯನ್ನು ಹೇಳ್ಕೊಟ್ಟೆ. ಇಲ್ಲ ಹೀಗೆ ಮಾಡಿದ್ರೆ ಇದು ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ. ಆ ಹುಡುಗ ಸ್ವಲ್ಪ ಒಳ್ಳೆಯ ವಾಯ್ಸ್ ಇತ್ತು, ಮೆದುವಾಗಿ ಹೇಳ್ತಾ ಇದ್ದ. ಮೆದುವಾಗಿ ಹೇಳೋದು ಬೇಡ, ಧ್ವನಿ ಬರಬೇಕು ಅಂತ ಹೇಳಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದ. ಅದರಿಂದ ನೋಡಿ, ಇಂತಹ ಸೂಕ್ಷ್ಮತೆಗಳನ್ನು ಗೊತ್ತಾಗೋದು ಶಿಕ್ಷಕರಿಗೆ. ಕುವೆಂಪುರವರೇ 25 ವರ್ಷಗಳ ಕಾಲ ದುಃಖಪಟ್ಟುಬಿಟ್ಟಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮವ ಪದ್ಯವನ್ನು ಬರೆದು 20 ವರ್ಷಗಳ ನಂತರ ಅವರಿಗೆ ಸುಖ ಕೊಟ್ಟಿದ್ದ ಪದ್ಯ. ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮವ ಎಲ್ಲರೂ ಹಾಡೋರು. ಹೇಗೆ ಹಾಡೋರು? ಶಾಸ್ತ್ರೀಯ ಹಾಡಲ್ಲಿ ಬಾರಿಸು ಬಾರಿಸು ಕನ್ನಡ ಡಿಂಡಿಮವ, ಈ ಥರ ಶಾಸ್ತ್ರೀಯ. ನೋಡಿ, ಆಗ ಒಬ್ಬ ಬರ್ತಾರೆ, ಶಿವಮೊಗ್ಗ ಸುಬ್ಬಣ್ಣ, ಬಾರಿಸು ಕನ್ನಡ ಡಿಂಡಿಮವ ಹೋ ಕರ್ನಾಟಕ ಹೃದಯ ಶಿವ. ಹಾಡು ರಾತ್ರಿ ಪ್ರಸಿದ್ಧಿ ಆಗ್ಬಿಡುತ್ತೆ. ಫಸ್ಟು ಕುವೆಂಪುರವ್ರ ಮನೆಗೆ ಹೋಗ್ತಾರೆ, ಹೇಳ್ತಾರೆ, ನನ್ನ ಗೀತೆ ಇವತ್ತು ಬದುಕ್ತು, ನನ್ನ ಗೀತೆಗೆ ಜೀವಂತ ಕೊಟ್ಟವನೊಬ್ಬ ಸಿಕ್ತ ಕನ್ನಡ ನಾಡಿನಲ್ಲಿ ಅಂತ ಹೇಳಿ ಬಹಳ ಖುಷಿ ಪಡ್ತಾರೆ. 22 ವರ್ಷಗಳ ಬೇಕಾಯಿತು. ಅದರಿಂದ ಒಂದು ಸಣ್ಣ ಬದಲಾವಣೆ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸೋದಕ್ಕೆ ಶಿಕ್ಷಕರು ಕಾರಣರಾಗ್ತಾರೆ. ಅಷ್ಟೇ ಅಲ್ಲ, ಅವರನ್ನು ಪ್ರೀತಿಸೋ ಮಕ್ಕಳು ಕಾರಣರಾಗ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಬಿದುರಿನ ಮೊಳತೆಗೆ ಹಾಗೆ, ಬಿದಿರು ಹಾಕಿ ನೋಡಿ 5 ವರ್ಷ ಆದರೂ ಮೊಳಕೆ ಬರೋಲ್ಲ. ಆ ಉಷ್ಣತೆ, ಆ ಶಾಖ ತಡ್ಕೊಂಡಿರುತ್ತೆ. ಮೋಸ್ಟ್ಲಿ ಚಾರ್ಜ್ ಅಥವಾ ಇದು ಹೋಗ್ತಾ ಇದೆಯಾ, 6ನೇ ವರ್ಷಕ್ಕೆ ಅದು ಮೊಳಕೆ ಬರೋದು. ಆಮೇಲೆ ನೋಡಿ, ಬೇರೆ ಯಾವ ಸಸ್ಯಗಳು ಬೆಳೆಯದ ಸ್ಪೀಡ್ನಲ್ಲಿ ಬೆಳೆಯುತ್ತೆ. ಒಂದು ದಿವಸಕ್ಕೆ 2.5 ಸೆಂಟಿಮೀಟ್ರ್ ಬೆಳೆಯುತ್ತೆ, 1 ಅಂಗುಲ ಬೆಳೆಯುತ್ತೆ ಬಿದಿರು. ಎಷ್ಟು ವರ್ಷಗಳ ನಂತರ? 6 ವರ್ಷಗಳ ನಂತರ. ನಾವು 16 ವರ್ಷಗಳ ನಂತರ ನಿಮ್ಮನ್ನು ನೋಡ್ತಾ ಇದ್ದೀವಿ, 20 ವರ್ಷಗಳ ನಂತರ ನೋಡ್ತಾ ಇದ್ದೀವಿ. ಸಂತೋಷ ಆಗ್ತಾಯಿದೆ. ಬಿದಿರು ಅತ್ಯಂತ ಶ್ರೇಷ್ಠವಾದದ್ದು. ಗರ್ಭ, ಹುಟ್ಟಿದಾಗ ತೊಟ್ಲು, ಗೋರಿ, ಸತ್ತಾಗ ಚಟ್ಟ, ಎರಡಕ್ಕೂ ಬಳಕೆಯಾಗೋದು ಬಿದಿರು. ಅಂತಹ ಬಿದಿರುಗಳನ್ನು ಆಗೋಣ ಅಂತ ಹೇಳಿ ಹೆಚ್ಚು ಮಾತಾಡಿದರೆ ಕ್ಷಮಿಸಿ. ಸಹಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು. ಆಹ್ವಾನಿಸೋದಕ್ಕೆ ಸಂತೋಷ.